ಸರ್ ಭೂಚಕ್ರ ನೆಲದ ಮೇಲೆ ಸುಡೋದನ್ನ ನೋಡಿದೀನಿ, ನೀವು ಹೊಟ್ಟೆ ಮೇಲೆ ಹಾಕೊಂಡ್ ಬಂದಿರಲ್ಲ ಹೆಂಗದು? ದೀಪಾವಳಿ ದೀಪಾವಳಿ. Our Mr. Lankesh, ಸೂಪರ್ Mr. Lankesh. our audience, our noise pollution. ಸೂಪರ್. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಹಾಗೂ ಎಲ್ಲರಿಗೂ ನನ್ನ ಪ್ರೀತಿಯ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಸ್ಪೆಷಲ್ ಪಾರ್ಟ್ನರ್ ಜೆಮ್ ಪೇಂಟ್. ಮೊದಲನೇದಾಗಿ ಈಗ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಿಂದ ಇರಿ, ಚೆನ್ನಾಗಿ ಲೈಫ್ ಅನ್ನ ಎಂಜಾಯ್ ಮಾಡಿ. ಓಕೆ, ಹ್ಯಾಪಿ ದೀಪಾವಳಿ. ದೀಪಾವಳಿ ಅಂದ ತಕ್ಷಣ ನಮಗೆ ಕೇಳುವಂತ ಕನ್ನಡದ ಮೊದಲನೇ ಹಾಡಂದ್ರೆ ಇವಾಗ ಬಂದ್ವಲ್ಲ, ದೀಪಾವಳಿ ಇದೊಂಥರ ಆಂಥಮ್ ಇದ್ದಂಗೆ. ಈ ಹಾಡು ದೀಪಾವಳಿಗೆ ಎಷ್ಟು ಸ್ಪೆಷಲ್, ಇವತ್ತು ನಮ್ಮ ಮಜಾ ಟಾಕೀಸಿನಲ್ಲಿ ನಮ್ಮ ದೀಪಾವಳಿ ಹಬ್ಬನ ಅಷ್ಟೇ ಸ್ಪೆಷಲ್ ಆಗಿ ಆಚರಿಸ್ತಾ ಇದೀವಿ. ಯಾಕಂದ್ರೆ ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬರ್ತಾ ಇರುವಂತಹ ಅತಿಥಿ ಬಹಳ ಸ್ಪೆಷಲ್ ಆದವರು. ಇವರು ಆಕ್ಟಿಂಗ್ ಅಲ್ಲಿ ಆಟಮ್ ಬಾಂಬ್, ಡ್ಯಾನ್ಸ್ ಅಲ್ಲಿ ವಿಷ್ಣು ಚಕ್ರ, ಡೈಲಾಗ್ ಅಲ್ಲಿ ರಾಕೆಟ್, ಒಟ್ನಲ್ಲಿ ಇವರು ಒಂಥರ ಸರಪಟಾಕಿ ಅಂತಾನೆ ಹೇಳ್ಬೋದು. ಪ್ಲೀಸ್ ವೆಲ್ಕಮ್ ಸುಪ್ರೀಂ ಹೀರೋ ಶಶಿಕುಮಾರ್ ಹಾಗೂ ಅವರ ಸುಪುತ್ರ ಅಕ್ಷಿತ್ ಶಶಿಕುಮಾರ್. ಯಾಕಂದ್ರೆ ನನ್ನ ಇವರ ಒಡನಾಟ, ನಾನು ಚಿಕ್ಕವನಾದಾಗ್ಲಿಂದಾನು ಇವ್ರ ಶೂಟಿಂಗ್ಗೆ ಅಮ್ಮನ ಜೊತೆ ಹೋಗಿದ್ದೀನಿ. ಅಲ್ಲೂ ಕೂಡ ಅಷ್ಟೇ, ಹಿ ವಾಸ್ 1% ಶೂಟಿಂಗ್ ಟೈಮ್ ಅಲ್ಲಿ ಇರುವಂತ ಎನರ್ಜಿ. ನಾನು ಮಗುವಾಗಿ ಆಟ ಆಡ್ಕೊಂಡಿರುವಾಗ ನೋಡ್ತಾ ಇರ್ತಿದ್ದೆ, ಏನು ಈ ವ್ಯಕ್ತಿ ಹಿಂಗೆ ಸುಮ್ನೆ ನಿಂತ್ಕೊಳ್ಳೋದು, ಶಾರ್ಟ್ ಕಟ್ ಅಂದ ತಕ್ಷಣ ಆ ಶಾರ್ಟ್ ಕಟ್ ಆಗಿ ಬಂದು ಕೂತ್ಕೊಳ್ಳೋವರೆಗೂ ಡ್ಯಾನ್ಸ್ ಮಾಡ್ಕೊಂಡೆ ಬರೋರು. ರೊಮ್ಯಾನ್ಸ್ ಸ್ಟಾರ್, ಡ್ಯಾನ್ಸ್ ಸ್ಟಾರ್, ಡ್ಯಾನ್ಸಿಂಗ್ ಸ್ಟಾರ್ ಎಲ್ಲಾನು. ಮೊದಲನೇದಾಗಿ ತಮಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ತಮ್ಮಿಬ್ಬರಿಗೂ. ಥ್ಯಾಂಕ್ ಯು. ತಮಗೂ ಅಷ್ಟೇ. ಈ ಮಜಾ ಟಾಕೀಸ್ ಎಲ್ಲಾ ವೀಕ್ಷಕರಿಗೆ ಮತ್ತು ಇಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಕಲಾವಿದರಿಗೆ, ತಾಂತ್ರಿಕ ವರ್ಗದವರಿಗೆ ಎಲ್ರಿಗೂ ಮತ್ತು ಈ ವಾಹಿನಿಯ ಮುಖ್ಯಸ್ಥರಿಗೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೂಪರ್, ಹ್ಯಾಪಿ ದೀಪಾವಳಿ ತಮಗೂ ಕೂಡ. ಉದಯೋನ್ಮುಖ ನಟ, ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ಥ್ಯಾಂಕ್ ಯು. ಸ್ಯಾಂಡಲ್ವುಡ್ಗೆ ಹೇಗೆ ಅನಿಸ್ತಾ ಇದೆ? ಒಂದ್ ನಿಮಿಷ ಕೊಟ್ರೆ ಪೇಂಟ್ ಆಗ್ಬಿಟ್ಟು ಬಂದ್ಬಿಡ್ತೀನಿ ಸರ್ ನಾನು. ಅಪ್ಪಾಜಿ ಲೆಗಸಿ ಅಂದ್ರೆ ಕಂಟ್ರೋಲ್ ಮಾಡಕ್ ಆಗಲ್ಲ ಸರ್, ಅದ್ ಮೀರಿಸಿ ಹೋಗಕ್ ಆಗಲ್ಲ. ಟ್ರೈ ಮಾಡ್ತೀನಿ, ಎಲ್ಲರ ಆಶೀರ್ವಾದ ಇದ್ರೆ ಬೆಳಿಬಹುದು. ಅದೇವ್ರ ಆಶೀರ್ವಾದ. ಖಂಡಿತವಾಗ್ಲೂ ಬೆಳಿತೀರಾ. ಪ್ಲೀಸ್ ಬನ್ನಿ ಸರ್, ಪ್ಲೀಸ್. ಥ್ಯಾಂಕ್ ಯು. ಹಾ ಸರ್, ನಿಮ್ಮ ಸಿನಿಮಾ ಜರ್ನಿ ಶುರು ಆಗಿದ್ದೆ ಡ್ಯಾನ್ಸ್ ಇಂದ ಅಂತ. ಆ ಡ್ಯಾನ್ಸ್ ಇಂದಾನೇ ನೀವು ಇಂಡಸ್ಟ್ರಿಗೆ ಬಂದಿದ್ದು. ಹೇಗೆ ಸರ್, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ಆಕ್ಚುಲಿ ಸೃಜು ಏನಂತ ಹೇಳಿದ್ರೆ, ನಮ್ಮ ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕಂದ್ರೆ ನಮ್ಮ ಗುರುಗಳು KV ರಾಜು ಅವರು, ಅವರು ಈ ಮೇರಿ ಜಂಗ್ ಅಂತ ಹೇಳಿದ್ರೆ ಹಿಂದಿನಲ್ಲಿ ಅನಿಲ್ ಕಪೂರ್ ಮಾಡಿದ್ರು. ಆ ಫಿಲ್ಮ್ ರೀಮೇಕ್ ಮಾಡ್ಬೇಕಾಯ್ತು. ಚಂದ್ರಲಾಲ್ ಜೈನ್ ಅವ್ರ ಮಗ ಪ್ರೊಡ್ಯೂಸರ್ ರಾಜ್ಕುಮಾರ್ ಜೈನ್, ರವಿ ಸರ್ ಬಂದು ಅನಿಲ್ ಕಪೂರ್ ರೋಲ್ ಮಾಡಿದ್ರು. ನಾನ್ ಜಾವದ್ ಜಾಫ್ರಿ ರೋಲ್ ನಾನ್ ಮಾಡಿದೆ. ಅವಾಗ ಏನಾಯ್ತು, ಜಾವದ್ ಜಾಫ್ರಿ ರೋಲ್ ಡ್ಯಾನ್ಸರ್ ಇದಕ್ಕೆ ಬಂದ್ರೆ ಯಾರೋ ಹೊಸಪುನ ಹುಡುಗನ ಹಾಕನ ಹಾಗೆ ಹೀಗೆ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಡೈರೆಕ್ಟರ್ ನಂಜುಂಡಪ್ಪ ಅಂತಿದ್ರಲ್ಲ, ತೀರ್ಕೊಂಡ್ಬಿಟ್ರು ಪಾಪ. ಸಾಂಗ್ಲಿನ ಸಿನಿಮಾ ಎಲ್ಲ ಮಾಡ್ತಾರೆ ಅವ್ರು. ಹೇಳಿದಾರೆ ನಂಜುಂಡಪ್ಪ ಇದ್ದಾರೆ ಯಾರೋ ಹುಡುಗ ನೋಡಿ. ನನ್ಗೆ ನಂಜುಂಡಪ್ಪ ಅವ್ರ ಪರಿಚಯ ಇತ್ತು ನನಗೆ. ಅವ್ರು ಸರ್ ಹುಡುಗ ಇದನ್ನ ಕರೆಸ್ತೀನಿ ನೋಡಿ ಅಂತ ಕರೆದ್ರೆ ನನಗೆ ಹೋದೆ. KV ರಾಜರ್ ಕೇಳಿದ್ರು, ಏನ್ ನೀವೇನೋ ಡ್ಯಾನ್ಸ್ ಬರ್ತಾರಪ್ಪ ನಿನಗೆ ಹಾಗೆ ಅಂತ. ಸರ್ ನಾನು ಏನು ಗೊತ್ತಿಲ್ಲ, ಬಟ್ ನೀನೋ ಹೇಳ್ಕೊಟ್ರೆ ನಾನು ಮಾಡ್ತೀನಿ ಸರ್ ಅಂತ ಹೇಳಿದೆ ಅಷ್ಟೇ. ಸರ್ ನಿನ್ಗೆ ಏನಾದ್ರು ಗೊತ್ತೋ ಒಂದು ಕ್ಯಾಸೆಟ್ ಒಂದು ಮಾಡ್ಕೊಂಬ ಅಂತ. ಅವಾಗೆಲ್ಲ ಇದು ಬರೋದು, ಈ ಕ್ಯಾಸೆಟ್ ಬರೋದು. ಅದು ಮಾಡೋದು. ಸರಿ, ನಾನು ಫ್ರೆಂಡ್ ಮನೇಲಿ ಏನ್ ಮಾಡಿದೆ, ಯಾವ್ದೋ ಒಂದು ಸಾಂಗ್ ಹಾಕಿದೆ, ಏನೋ ಇಷ್ಟ ಬಂದ ಕುಣಿದಿದ್ದು ಮಾಡಿದ್ದು, ತೋಡೋಗ ನೆಕ್ಸ್ಟ್ ಡೇ ಕೊಟ್ಬಿಟ್ಟೆ. ಅವ್ರು ನೋಡಿದಾರೆ ಇಮಿಡಿಯೇಟ್ ಆಗಿ, ಆಯ್ತಪ್ಪ ಬಟ್ ಒಂದೇ ಒಂದು ಕಂಡೀಷನ್, ನೀನು ಶೇವ್ ಮಾಡಬಾರ್ದು, ದಾಡಿ ಬಿಟ್ಬಿಡ್ಬೇಕು ಅಂತ. ಅವ್ ಇನ್ನೂ ಸ್ವಲ್ಪ ಪುರ್ಕಲ್ ದಾಡಿ ಬರ್ತಾ ಇತ್ತು ಅವಾಗ. ನಾನು ಶೇವ್ ಮಾಡ್ಬಿಟ್ಟು ದಾಡಿ ಬಿಡ್ಬೇಕು, ಆಮೇಲೆ ಹೀಲ್ ಶೂಸ್ ಹಾಕ್ಬೇಕು ಅಂತ ಹೇಳಿ ಮಾಡಿದ್ರು. ಐ ಸೆಡ್ ಓಕೆ ಅದ. ಬಟ್ ಸೊ ಲೈಕ್ ದಟ್ ಇಟ್ ಸ್ಟಾರ್ಟೆಡ್ ಮೈ ಕ್ಯಾರಿಯರ್. ಆ ಪಿಕ್ಚರ್ ಸ್ವಲ್ಪ ನಂಬರ್ ಆಫ್ ಡೇಸ್ ಶೂಟಿಂಗ್ ಎಲ್ಲ ಸ್ವಲ್ಪ ಜಾಸ್ತಿ ಆಯ್ತು ಹೇಳಿದ್ದು. ಬಟ್ ಆಕ್ಟ್ ಮಾಡಿದ್ದೇನೋ ಯುದ್ಧಕಾಂಡ ರಿಲೀಸ್ ಆಗಿದ್ ಬಂದು ಚಿರಂಜೀವಿ ಸುಧಾಕರ್ ರಾಘಣ್ಣನ ಜೊತೆಲಿ. ಅಪ್ಪ ಅಕ್ಷಿತ್, ಈಗ ಮೊದಲನೇ ಸಿನಿಮಾ ಸೀತಾಯಣ. ಸೊ ಈ ಸಿನಿಮಾ ಬಗ್ಗೆ ಹೇಳಿ, ಹೆಂಗಿದೆ ನಿಮ್ಮ ಕ್ಯಾರೆಕ್ಟರ್ ಹೆಂಗಿದೆ ಸರ್? ಇದು ಒಂದು ಸಾಮಾನ್ಯ ಒಂದು ಕಪಲ್ ಅಲ್ಲಿ ನಡೆಯೋ ಲವ್ ಸ್ಟೋರಿ ಅಷ್ಟೇ, ಬಟ್ ಒಂದು ಥ್ರಿಲ್ಲರ್ ಬ್ಯಾಕ್ ಗ್ರೌಂಡ್ ಇದೆ.
ಏನು ಇಲ್ದಿರೋ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದು ಪ್ರಾಬ್ಲಮ್ ಬಂದಾಗ ಹೇಗ್ ಟ್ಯಾಕಲ್ ಮಾಡಿದಾರೋ ಅದನ್ನ ಫಿಲ್ಮ್ ಅಲ್ಲಿ ತೋರಿಸಿರಿ ವಿತ್ ಸಿಂಗ್ ಮೇನ್ ಟ್ಯಾಗ್ ಲೈನ್ ರೆಸ್ಪೆಕ್ಟ್ ವುಮೆನ್ ಅಂತ. ಈ ಫಿಲ್ಮ್ ಮೈ ಫಸ್ಟ್ ಫಿಲ್ಮ್ ಐ ವಾಸ್ ಬ್ಲೆಸ್ಡ್ ಅಂದ್ರೆ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನಂಬಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಇದು ತುಂಬಾ ಅಂದ್ರೆ ಇಂಡಸ್ಟ್ರಿಯಲ್ಲಿ ಕಷ್ಟ ಸರ್, ಅಂದ್ರೆ ಒಬ್ಬ ಪ್ರೊಡ್ಯೂಸರ್ ಡೈರೆಕ್ಟರ್ ನಂಬಿ ಒಂದು ಹೀರೋ ಇಂಟ್ರೊಡ್ಯೂಸ್ ಮಾಡೋದು. ಸೊ ಅದೆಲ್ಲ ನಂಬಿ ನನಗೆ ಕೊಟ್ಟಿದ್ರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ವೇದಿಕೆ ಮುಖಾಂತರ. ಬಟ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಕಮಿಂಗ್ ಟು ದ ಪಾಯಿಂಟ್, ನಿಮ್ಮ ತಂದೆಗೆ ಅಷ್ಟು ಜನ ಫೀಮೇಲ್ ಫ್ಯಾನ್ಸ್ ಇದ್ರು. ಸೊ ಇವನ್ ಡೂ ಯು ಗೆಟ್ ಸಚ್ ಲೆಟರ್ಸ್, ಮೇಲ್ಸ್, ಮೆಸೇಜಸ್? ಸರ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸರ್. ಇವಾಗ ತನಕನೂ ಏನಾಗಿದೆ ಅಂದ್ರೆ ಜನರಲ್ ಆಗಿ ಇಫ್ ಐ ಗೋ ಮೀಟ್ ಅ ಫ್ರೆಂಡ್, ನನಗೇನೋ ಇಂಟ್ರೆಸ್ಟ್ ಇದ್ರು ಇರ್ಬೋದು, ಓಕೆ. ಸೊ ಜನರಲ್ ಆಗಿ ಬಂದ್ ನನ್ ಜೊತೆ ಕುತ್ಕೊಂಡು ನನ್ ಬಗ್ಗೆ ಕೇಳ್ಬೇಕಲ್ಲ ಸರ್, ಹೌ ಆರ್ ಯು, ವಾಟ್ ಯು ನೆಕ್ಸ್ಟ್ ಪ್ಲಾನ್ಸ್, ಏನ್ ಮಾಡ್ತೀಯ ನೆಕ್ಸ್ಟ್ ಅಂತ. ಏನು ಇಲ್ಲ, ಹೌಸ್ ಯರ್ ಡ್ಯಾಡ್ ಡೂಡ್, ಹಿ ವಾಸ್ ಸೋ ಹಾಟ್ ನೋ ಸರ್. ಹಂಗೆ ಹೇಳಿದ್ರೆ ನಾನು ಏನ್ ಮಾಡ್ಲಿ ಸರ್, ಅಪ್ಪನ ಬಗ್ಗೆನೇ ಎಲ್ಲಾರು ಕೇಳ್ತಾರೆ ಸರ್, ನಾನು ಏನ್ ಮಾಡೋದು ಸರ್, ನಾನು ಪರಿಚಯ ಮಾಡ್ಕೊಡೋದಲ್ಲ ನನಗೆ. ಈಗ ಒಂದ್ ಚಾನ್ಸ್ ಕೊಡ್ತೀನಪ್ಪ, ಏನು ಅಂದ್ರೆ ಕ್ಯಾರೆಕ್ಟರ್ ಸ್ವ್ಯಾಪ್ ಆಯ್ತಾ. ನೀವು ಮಗ, ಈಗ ಓಕೆ, ಅವರು ಡ್ಯಾಡಿ, ನೀವು ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬೇಕು, ರಿಕ್ವೆಸ್ಟ್ ಮಾಡ್ಕೋಬೇಕು, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ. ರೆಡಿನಾ ಸರ್? ಓಕೆ, ಆಕ್ಷನ್. ರೆಡಿ? ಹೇಳೋ. ನಾ ಸ್ವಲ್ಪ ಹೊರಡೋಟ್ ಬರ್ತೀನಿ. ರೆಡಿ? ಎಲ್ಲಿಗೆ? ಈಗ ನಾ ಫ್ರೆಂಡ್ ಮೀಟ್ ಮಾಡ್ಕೊಂಡ್ ಬರ್ತೀನಿ. ರೆಡಿ? ಯಾರು? ನನ್ನ ಫ್ರೆಂಡ್ ರಕ್ಷಿತ್ ಅಂತಿದ್ದಾನೆ. ಯಾವನವನು? ಎಲ್ಲಿರ್ ಮನೆ? ಅಲ್ಲಿ ಶಂಕರ್ ಮಾಡೋದ್ ಹತ್ರ. ರೆಡಿ? ಅಲ್ಲ, ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ? ನಾನು ಕಾಲೇಜ್ ಮೇಟ್. ರೆಡಿ? ಕಾಲೇಜ್ ಮೇಟ್ ಆದ್ರೆ ಏನಕ್ಕೆ ಭೇಟಿ ಆಗ್ತೀಯಾ? ಅವನೇ ಮನೆಗ್ ಕರಿ, ನೀನ್ ಕಾಚೆ ಹೋಗ್ತೀಯಾ? ಅಲ್ಲ ರೆಡಿ, ನೀವು ಯಾವ ಟ್ರೈ ಟು ಅಂಡರ್ಸ್ಟ್ಯಾಂಡ್. ರೆಡಿ? ನನ್ಗೆ ಆ ತರದಲ್ಲ ಯಾವ್ದು ಬೇಡ ಅಂಡರ್ಸ್ಟ್ಯಾಂಡ್ ಅಲ್ಲ, ಎಲ್ಲಿ ಹೋಗ್ತೀಯಾ, ಏನ್ ಮಾಡ್ಬೇಕು ಹೇಳಿ ಫಸ್ಟ್ ನನಗೆ. ಏನಿಲ್ಲ ಡ್ಯಾಡಿ, ಜಸ್ಟ್ ಹೋಗೋದು ಒಂದು ಹಾಫ್ ಅನ್ ಅವರ್, ಜಸ್ಟ್ ಚಾಟ್ ಮಾಡ್ಕೊಂಡು ಬರ್ತೀನಿ ಡ್ಯಾಡಿ. ಅದೇ ಮನೇಲೆ ಮಾಡು ಡ್ಯಾಡಿ. ಅದೆಲ್ಲ ನಿಮ್ ದೊಡ್ಡವ್ರ ಮುಂದೆ ನಾವು ಮಾತಾಡಕ್ ಆಗಲ್ಲ ಡ್ಯಾಡಿ. ಅಂದ್ರೆ ಬೇರೆ ಏನೋ ಮಾಡ್ತಾ ಇದೀಯ ಅಂತ. ಇಲ್ಲ ಡ್ಯಾಡಿ, ಟ್ರಸ್ಟ್ ಮಿ ಡ್ಯಾಡಿ, ನಾನು ಆ ತರದೆಲ್ಲ ನಾನು ಯಾವ್ದು ಮಾಡಲ್ಲ ಡ್ಯಾಡಿ. ಟ್ರಸ್ಟಾ? ಹೌದು. ಆ ಡಿಕ್ಷನರಿ ಇದೆಯಾ ನಿಂಗೆ? ಸರ್ ಗೊತ್ತಾಗ್ತಾ ಇದೆ ಎಷ್ಟು ಕಷ್ಟ ಇದೆ. ಮಾಡಿ ಮಾಡಿ ಮಾಡಿ. ಏನ್ ಡ್ಯಾಡಿ, ನಾನು ಓದಿದ್ನಲ್ಲ ಡ್ಯಾಡಿ. ಅಂದ್ರೆ ನಾನು ಓದಿಲ್ಲ, ಎಲ್ಲ ಐಕೊಂಡ್ ತಿನ್ಕೊಂಡ್ ಬಂದಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಎಷ್ಟು ಖುಷಿ ಆಗ್ತಾ ಇದೆ ನನಗೆ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಆಮೇಲೆ ಬಾ, ನೀನು ಸಿಗ್ತಿಯಲ್ಲ ಒಳೊಳಗೆ ಪುಕ್ಕ 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 ಅಂತ ಸ್ಟಾರ್ಟ್ ಆಯ್ತು ಸರ್, ಗೂಸ್ ಬಂಪ್ಸ್. ಸೂಪರ್ ಸೂಪರ್, ಕೂತ್ಕೊಳ್ಳಿ ಸರ್ ಪ್ಲೀಸ್. ಸರ್, ನೀವು ಇಷ್ಟು ದೊಡ್ಡ ಹೆಸರು ಮಾಡಿ ಎಷ್ಟೋ ದಿನ ಲೆಜೆಂಡ್ಸ್ ಜೊತೆ ಕೆಲಸ ಮಾಡಿದ್ರ. ನಾನು ಇಬ್ಬರ ಬಗ್ಗೆ ನಿಮ್ಮ ಹತ್ರ ಕೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಮೊನ್ನೆ ತಾನೇ ನಮ್ಮನ್ನ ಅಗಲಿದಂತ SPB ಸರ್, ನಿಮಗೆ ಸಾಕಷ್ಟು ಹಾಡುಗಳನ್ನ ಅವರು ನಿಮ್ಗೋಸ್ಕರ ಹಾಡಿದ್ದಾರೆ. ಸೊ ನಿಮ್ಮ ಜೊತೆ ಆಕ್ಟ್ ಕೂಡ ಮಾಡಿದ್ದಾರೆ ಅಫ್ಕೋರ್ಸ್. ಸೊ ಅವ್ರ ಜೊತೆ ನಿಮ್ಗೆ ಇದ್ದಂತ ಒಡನಾಟ ಸರ್? ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಅವರು ಸಚ್ಚ ಈಗ ನಾವು ಒಂದು ವಯಸ್ಸಲ್ಲಾಗ್ಲಿ ಅಥವಾ ಅವ್ರ ಎಕ್ಸ್ಪೀರಿಯನ್ಸ್ ಆಗ್ಲಿ ಇನ್ನೊಂದಾಗ್ಲಿ ಸುಜಾ, ಸೋ ಹಂಬಲ್ ಅಂಡ್ ಸೋ, ಅಷ್ಟು ದೊಡ್ಡ ವ್ಯಕ್ತಿನ ನಾನು ಎಲ್ಲೂ ಅವ್ರು ತೋರಿಸ್ಕೊಂತಾರಿಲ್ಲ. ನಾನು ಅವ್ರಿಗೆ ಗುರುಗಳೇ ಅಂತಾನೆ ನಾನು ಕರಿತಾ ಇದ್ದೆ ಯಾವತ್ತು. ನಾನು ಅವ್ರಿಗೆ, ಅವರು ಶಶಿ ಹೋಗು ಬಾ ಅಂತಾನೆ ಮಾತಾಡ್ತಾ ಇದ್ರು ಅದ. ಸೊ ಒಂದೊಂದು ಶಾರ್ಟ್ ಕೂಡ, ಬಿಕಾಸ್ ಮುದ್ದಿನ ಮಾವ ಸಿನಿಮಾ ಲಾಂಚ್ ಮಾಡ್ಬೇಕು, ಆಕ್ಚುಲಿ ಒರಿಜಿನಲ್ ಆಗಿ ಫಸ್ಟ್ ಮಾಡ್ಬೇಕಾದ್ರೆ ರವಿ ಸರ್ ಮಾಡ್ಬೇಕಾಯ್ತದ್ದು. ರವಿ ಸರ್ ಆಕ್ಚುಲಿ ಒನ್ ಡೇ, ಐ ಥಿಂಕ್ ಒನ್ ಡೇ ಶೂಟಿಂಗು ಮಾಡಿದ್ವಿ ಅನ್ಸುತ್ತೆ, ಮೈಸೂರಿನಲ್ಲ ಎಲ್ಲ ಮಾಡಿದ್ವಿ, ಒನ್ ಡೇ ಮಾಡಿದ್ವಿ ಅನ್ಸುತ್ತೆ. ಆಮೇಲೆ ಸ್ವಲ್ಪ ರವಿ ಸರ್ ಡೇಟ್ಸ್ಗೂ ಮತ್ತೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ವಲ್ಪ ದಿನ, ಒಂದು 15-20 ದಿವಸ ಸ್ವಲ್ಪ ಎಲ್ಡಪ್ ಆಗೋಯ್ತು. ಆಮೇಲೆ ಅದು ಯಾರಿಗೂ ಏನು ತಲೆ ಗೊತ್ತಾಗಿಲ್ಲ, ಇಲ್ಲ SP ಅವ್ರ ಕಡೆ ಮಾಡಿಸ್ಬಿಟ್ರೆ ಹೇಗಿರುತ್ತೆ ಅಂತ ಹೇಳಿದೆ. ಸೊ ಡೈರೆಕ್ಟರ್ ಸಾಯಿ ಪ್ರಕಾಶ್ ಅವರು, ಸೊ SP ಸರ್ ಫಿಕ್ಸ್ ಆಯ್ತು. ಆಮೇಲೆ ಬಂದು ಆ ಕ್ಯಾರೆಕ್ಟರ್ ಹೆಂಗಿದೆಯೋ ಸರ್, ಇಂದ್ರಜಿತ್ ಅವರು ಹೇಳ್ತೀನಿ, ಸೇಮ್ ಯೂಸ್ ಟು ಬಿಕಮ್ ಲೈಕ್ ಒಂದು ಚೈಲ್ಡ್ ತರ. ಆ ಇನ್ನೋಸೆನ್ಸ್ ಕ್ಯಾರೆಕ್ಟರ್ ಅದೇ ಅಷ್ಟು ಕ್ಲೀನ್ ಮೋಲ್ಡ್ ಆಗ್ಬಿಟ್ರೆ ಕ್ಯಾರೆಕ್ಟರ್ಗೆ. ಅದು ಆಕ್ಚುಲಿ ಶೂಟಿಂಗ್ ಗ್ಯಾಪ್ ಅಲ್ಲಿ ಬಂದಾಗಿರಾಯ್ತು, ಲಂಚ್ ಬ್ರೇಕಲ್ಲೂ ಅದು ಎಲ್ಲ ಬಂದಾಗ ಬಂದ್ರೆ ಸಾಯಿ ಪ್ರಕಾಶ್ ಕರೆದ್ರು, ನೀವು ಒಂದು ಇದು ಮಾಡಿ, ಈಗ ನನ್ನ ಸಾಂಗ್ ನಾನು ಹಾಡ್ಕೋತೀನಿ, ಶಶಿಗೆ ಬಂದು ಬೇರೆಯವ್ರ ವಾಯ್ಸ್ ಕೊಟ್ಬಿಡ, ನಾನು ಹಾಡಿದ್ರೆ ಎರಡೂ ಇದಾಗುತ್ತಲ್ಲ. ಹಾಗೆ ನಾನು ಹೇಳಿದ್ರೆ, ಸರ್ ನನ್ ಸಾಂಗ್ ಇಲ್ಲದೇ ಇದ್ರು ಪರವಾಗಿಲ್ಲ, ನೀವೇ ಹಾಡಬೇಕು ಅಂತ ಹಠ ಮಾಡಿ ಕೂತ್ಕೊಂಡೆ. ಯಾವುದೇ ಕಾರಣಕ್ಕೂ ನಾನು ಆಕ್ಟ್ ಮಾಡಲ್ಲ, ಸಾಂಗ್ಸ್ ಮಾತ್ರ ನಾನು ಆಕ್ಟ್ ಮಾಡಲ್ಲ ಅಂತ ಹೇಳ್ಬಿಡ. ಸರ್ ಯಾರ ಕೈಲಿ ಆಡಿಸೋದು, ಯಾರ ಕೈಲಿ ಯಾವ್ರು ಪಾಡ್ತಾರೋ ಅನ್ನೋದು ನಾನು ಫ್ಲಾಶ್ ಆಯ್ತು ನನಗೆ. ಸೊ ರಾಜ್ಕುಮಾರ್ ಕೈಲಿ ಆಡಿಸ್ಬಿಡೋಣ ಅಪ್ಪಾಜಿ ಕೈನಲ್ಲಿ, ಆಯ್ತಾ? ಇಲ್ಲ ಅವ್ರು ಒಪ್ಕೋತಾರ ಹಾಗೆ ಅಂತ ಹೇಳಿದೆ. ನಾನು ಹೋಗಿ ಒಪ್ಪಿಸ್ತೀನಿ ಅಂತ ಹೇಳಿದೆ. ಶೂಟಿಂಗ್ ಅವ್ರು ಪ್ಯಾಕಪ್ ಆಗಿ ಸ್ಟ್ರೈಟ್ ನಮ್ಮ ಮನೆಗೆ ಹೋಗಿಲ್ಲ, ಸ್ಟ್ರೈಟ್ ಸದಾಶಿವನಗರ್ ಮನೆಗೆ ಹೋದೆ. ಅವ್ರ ಮನೆಗೆ ಹೋಗಿ ಕೂತ್ಕೊಂಡಿದ್ದೆ. ಅವ್ರ ಅಪ್ಪಾಜಿ ಅವ್ರು ಒಪ್ಪಿಸಿ, ಪಾರ್ವತಮ್ಮವ್ರು ಇದ್ರು, ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿದ್ರು. ಆದ್ರೆ ಅವ್ರು ಬಂದು ಸೋ ಇದಾಗ್ಬಿಟ್ರು ಅಂತ ಹೇಳಿದ್ರೆ, ಅಯ್ಯೋ ಅವ್ರಿಗೆ SP ಅಂತ ದೊಡ್ಡ ಮಹಾನ್ ಕಲಾವಿದನಿಗೆ ನಾನು ಹಾಡ್ಬೇಕ, ನನ್ನ ವಾಯ್ಸ್ ಇದಾಗುತ್ತಾ, ಪರವಾಗಿಲ್ಲ, ಆ ರೇಂಜಿಗೆ ನಾನು ಇದೀನ, ಎಷ್ಟೋ ಮಿಸ್ಟೇಕ್, ಅವರು ಎಲ್ಲೂ ಸ್ವಲ್ಪ ಇದು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಮತ್ತೆ ಎಲ್ಲ ಕಂಡಿಡಿಯಕ್ಕೆ ಬಹಳ ಕಷ್ಟ, ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಇರುತ್ತೆ, ಫ್ಲಕ್ಚುಯೇಷನ್ ಹಾಗೆ ಹೇಗೆ. ನಾನು ಇಲ್ಲ, ನೀವು ಹಾಡಲೇಬೇಕು ಅಂತ ಹೇಳಿ. ಸೊ ನಾಳೆ ನೆಕ್ಸ್ಟ್ ಡೇ ಶೂಟಿಂಗ್ ಅಲ್ಲಿ ಹೇಳೋದಿದೆ. ಬಟ್ ಆದ್ರೂ ಟ್ರ್ಯಾಕ್ ಬಂದು ಇವ್ರು ಹಾಡಿದ್ದಾರೆ. ಟ್ರ್ಯಾಕ್ ಹಾಡಿ
ಸಾಂಗ್ಸ್ ಎಲ್ಲ ಶೂಟಿಂಗ್ ಮಾಡಿ ಶೂಟಿಂಗ್ ಆದ್ಮೇಲೆ ರಾಜ್ಕುಮಾರ್ ಅವ್ರು ಕೇಳ್ತಾರೆ, ನೋಡಿ ಎಸ್ ಪಿ ಅವರೇ, ನಾನು ತಿಳಿದ ಮಟ್ಟಿಗೆ ಹಾಡಿದೀನಿ ನಾನು, ಏನಾದ್ರು ಸ್ವಲ್ಪ ಮಿಸ್ಟೇಕ್ ಅನ್ಸಿದ್ರೆ ನಿಮಗೆ ದಯಮಾಡಿ ಬೇಕಾದ್ರೆ ತೆಗೆದು ಬಿಡಿ ಆ ಸಾಂಗ್ ನ ಅಂತ ಹೇಳಿ. ಅಯ್ಯಪ್ಪ ಎಷ್ಟು ಇದು ಅಂತ ಹೇಳಿದ್ರೆ ನಿಜವಲ್ಲೂ ಅಷ್ಟು ಫೀಲ್ ಆಗೋಯ್ತು ನಮಗಂತೂ. ಅದು ಥಿಂಗ್ ಅದ. ಸರ್, ಶಂಕರಣ್ಣನ್ ಜೊತೆ ನೀವು ಅಭಿನಯಿಸಿದಂತ ಒಂದು ಅನುಭವ, ನಿಮ್ಮ ಪ್ರಾರಂಭದ ದಿನಗಳಲ್ಲಿ ಅವ್ರ ಜೊತೆ ಶುರು ಮಾಡಿದ್ದು ಮಾಡೋದಲ್ಲ, ಸಾಂಗ್ಲಿ ಅಂತ ಮಾಡಿದ್ವಿ. ಸಿ ಬಿ ಶಂಕರ್ ವಿ ಡಿಡ್ ಇಟ್. ಸಿ ಬಿ ಶಂಕರ್ ಅಫ್ಕೋರ್ಸ್ ಶಂಕರನಾಗ್ ಸರ್ಗೂ, ಬಟ್ ನನಗೂ ಕಾಂಬಿನೇಷನ್ ಇರಲಿಲ್ಲ. ಬಿಕಾಸ್ ನನ್ ಬರೋದೆಲ್ಲ ಕಂಪ್ಲೀಟ್ ಫ್ಲಾಶ್ ಬ್ಯಾಕ್ ಅಲ್ಲಿ ಬರುತ್ತೆ, ನನ್ನ ಎಪಿಸೋಡ್ ಎಲ್ಲ ಫ್ಲಾಶ್ ಬ್ಯಾಕ್ ಅಲ್ಲಿ ಬರುತ್ತೆ. ಅಂಡ್ ಸಾಂಗ್ಲೇನದಲ್ಲಿ ಮಾಡಿದ್ವಿ ಅದು. ಅಂಡ್ ಅದರಲ್ಲಿ ಎಲ್ಲಿ ನಾವು ಬರೀ ಒಂದು ಚೇಸ್ ಇಟ್ಟಿದ್ದಾರೆ, ಸದಾಶಿವನಗರದಿಂದ ಹಿಡಿದು ಮೇಕ್ರಿ ಸರ್ಕಲ್ ಹಿಡಿದು, ಆಮೇಲೆ ನಮ್ಮ ಜಯನಗರದಲ್ಲಿ 20 ಮಲ್ಟಿ ಸ್ಟೋರಿ ಬಿಲ್ಡಿಂಗ್. ಸೊ ಆ ಕಾಂಪ್ಲೆಕ್ಸ್ ಮೇಲ್ಗಡೆಲ್ಲ ಹೋಗಿ ಅದು ಜನಗಳ ಮಧ್ಯೆ ಎಲ್ಲ ಕ್ಯಾಮ್ರಾ ಇಟ್ಟಿದೆ ಅಷ್ಟೇನೆ. ನನ್ನ ಮಗಂದು ಯಾವ್ದು ಇಲ್ಲ, ಒಂದು ಅಟ್ಟಿಸ್ಕೊಂಡೋಗಿದೆ. ಆ ಮ್ಯೂಸಿಕ್ ಕೂಡ ನಂಗೆ ಕೂಡ ಜಿಮ್ ಕಡದಕ್ಕ ಜಿಂಪ ಜಿಂಪ ಜಿಮ್ ಕಡದಕ್ಕ ಜಿಂಪ ಜಿಂಪ ಅಂತ ಹೇಳಿದೆ. ರಿವಿ ಕಡೆಗೆ ಹಂಸಲೇಖ ಅವ್ರು ಕೊಟ್ಟಿರೋದಕ್ಕೆ. ಸೊ ಅದು ದಟ್ ವಾಸ್ ಅಷ್ಟೇ. ಅದೇ ರೀತಿ ಮಾಡಿದ್ವಿ. ಬಹಳ ಸ್ಪೀಡ್ ಮನುಷ್ಯ ಶಂಕರ್ನಾಗ್ ಅವರು, ವೆರಿ ಆಕ್ಟಿವ್ ಪರ್ಸನ್, ಬಹಳ ಸ್ಪೀಡ್. ಒಂದು ಶಾರ್ಟ್ ಬೇಕಾದ್ರೆ ಅಲ್ಲೇ ಪಬ್ಲಿಕ್ ಅಲ್ಲೇ ಪ್ರೆಸೆಂಟ್ ಮಾಡ್ಬಿಡೋರು, ಅಲ್ಲೇನೆ ಏನು ಮಾಡ್ತಾರೆ, ಜಸ್ಟ್ ಒಂದು ಲುಂಗಿನೋ ಅಥವಾ ಏನೋ ಒಂದು ಬೆಡ್ಶೀಟ್ ಇಟ್ಕೊಂಡ್ರೆ ಸಾಕಷ್ಟೇ ಅಡ್ಡ ಅವ್ರಿಗೆ. ಸಚ್ ಎ ಸ್ಪೀಡ್ ಅಂಡ್ ಆಕ್ಟಿವ್ ಪರ್ಸನ್ ಅವರು. ಇಟ್ಸ್ ವೆರಿ ಬ್ರಿಲಿಯಂಟ್ ಮ್ಯಾನ್, ವೆರಿ ಬ್ರಿಲಿಯಂಟ್ ಮ್ಯಾನ್. ಕೋಬ್ರಾ ಕೋಬ್ರಾ ಕೋಬ್ರಾ. ಸರ್ ಸರ್ ನಮಸ್ಕಾರ ಸರ್. ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಅಯ್ಯೋ, ಎಲ್ಲಿ ಸರ್, ಎಷ್ಟು ವರ್ಷ ಆಗಿತ್ತು ಸರ್? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಮತ್ತೆ ಹೋಗ್ಬಿಡು ವಾಪಸ್ಸು. ಅಯ್ಯೋ ಏನು ಕೊಬ್ರಾ, ಇವತ್ತು ಮಜಾ ಟಾಕೀಸ್ಗೆ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ಬಂದಿದ್ದಾರೆ. ನಾನು ಅದಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಸೂಪರ್ ಹೀರೋ ಕರೆಸ್ತಾ ಇದ್ದೀನಿ. ಯಾರಪ್ಪ ಅದು ಸೂಪರ್ ಹೀರೋ? ಬೇಗ ಕರ್ಸು. ಮತ್ತೆ ಸೂಪರ್ ಹೀರೋ ಅಂತಿದೆ, ಹಂಗೆ ಕರ್ಸ್ಬಿಡಕ್ ಆಯ್ತದನಮ್ಮ. ಸ್ವಲ್ಪ ಬಿಲ್ಡಪ್ ಬೇಕಮ್ಮ, ನೋಡಿ ಕೊಡ್ತೀನಿ. ಇವರು ಸೂಪರ್ ಗಾಯಕ, ನಾಯಕ, ಭಯಾನಕ, ಅಮಾಯಕ, ಆಗಂತುಕ, ಪ್ರಾಮಾಣಿಕ, ಛಾಯಾಗ್ರಾಹಕ, ನಿರ್ವಾಹಕ, ಚಾಲಕ, ನಿರ್ದೇಶಕ, ನಿರ್ಮಾಪಕ, ವೀಕ್ಷಕ, ವಾಹಕ, ಪ್ರೇರಕ, ಎಲ್ಲರಿಗೂ ಅವನನ್ನು ಕಂಡರೆ ಪುಕ ಪುಕ. ನಮ್ ದೊಡ್ಡಪ್ಪನ ಮಗಳು ನಮ್ಮಕ್ಕ. ಎಲ್ಲ ಹೇಳ್ಬಿಟ್ಟು ನಮ್ ದೊಡ್ಡಪ್ಪನ ಮಗಳು ಅಕ್ಕ ಯಾಕೋ ಬಂದ್ಲು? ಅಪ್ಪ ಎಲ್ಲ ಕಾಕಾ ಕಾಕಾ ಕಾ ಅಂತ ಪ್ರಾಸವಾಗಿ ಹೇಳ್ತಿದ್ನಲ್ಲ, ಲಾಸ್ಟ್ ಅಲ್ಲಿ ಕಾ ಬರ್ಲಿ ಅಂತ ನಮ್ ದೊಡ್ಡಪ್ಪನ ಮಗಳು ನಮ್ಮ ಅಕ್ಕ ಅಂತ ಸೇರ್ಸ್ಕೊಂಡು. ಲಾಸ್ಟ್ ಅಲ್ಲಿ ಕಾ ಬರ್ಬೇಕಾ? ಹೌದು. ನಿಂತಿ ತಿರ್ಗಾ ಅದನ್ನ ಹೇಳಿದ್ರೆ ಹೇಳ್ತಾ ಇದ್ದೀನಿ, ಗೊತ್ತಾಯ್ತಾ? ತಿರ್ಗಾ ಅದನ್ನ ಹೇಳ್ಕೊಂಡು ನಿಂತ್ಕೋಬೇಡ, ಹೋಗಿ ಕರ್ಕೊಂಡ್ ಹೋಗು. ಕರಿತೀನಿ ರಮ್ಮ. ಈಗ ಬರ್ತಾ ಇರೋರು ಸೂಪರ್ ಗಾಯಕ, ನಾಯಕ, ಈಗ ಒಂದು ತಂದೆ ಮಗನ ಒಂದು ಜುಗಲ್ ಬಂದಿ ಸರ್, ದಯವಿಟ್ಟು ನೀವು ಇಲ್ಲ ಅನ್ಬಾರ್ದು. ಶಶಿ ಸರ್ ಇಸ್ ನೋನ್ ಫಾರ್ ಡಾನ್ಸಿಂಗ್, ಅವರು ಮಾರ್ಷಲ್ ಆರ್ಟ್ ಕಲ್ತಿದ್ದಾರೆ. ಒಂದೇ ಹಾಡ್ ಹಾಕ್ತೀನಿ, ಒಂದು ಜುಗಲ್ ಬಂದಿ, ಇವ್ರೊಂದ್ ಬಿಟ್ಟು ಅವ್ರೊಂದ್ ಬಿಟ್ಟು, ಪ್ಲೀಸ್ ಸರ್, ಇಲ್ಲ ಅನ್ಬೇಡಿ. ಕೋಬ್ರಾ ಕೋಬ್ರಾ ಎಲ್ಲ ನಿಮ್ ಸೂಪರ್ ಹೀರೋ ಬತ್ತ ನೋಡಿಗ ಕರ್ಸು, ನೋಡ್ತೀನಿ.
ಏಯ್ ನಿಲ್ಲಿಸ್ರ ಸಾಕು. ಕುರಿ ಎಲ್ಲೋ ನಿಮ್ ಸೂಪರ್ ಹೀರೋ ಕ್ವಾಡ್ರಾ ಬಿಲ್ಡಪ್. ಮೇಲಕ್ಕಲ್ವೇನ ಹೊಡೆಯೋದು, ಮಕ್ಕವನಾರು ಹೊಡಿತಾನೆ ನೋಡಿ ಮಕ ಮುಚ್ಚ. ಅದನ್ನೇ ಅವ್ನು ಮಾಡಿರೋದು ನಿನ್ಗೆ, ನಿನ್ ಮಕ ಮುಚ್ಚೋನೆ. ಒಡೆಯ ಅಂತ ಬಂತಲ್ಲ ಅದಕ್ಕೆ ಹೊಡೆದ್ವಿ. ಒಡೆಯಾದ್ರೆ ಸಾಂಗಲ್ ಬಂದಿದ್ದು ಒಡೆಯ ಅಂತ, ಮಕ್ಕೊಡೆಯ ಅಂತಲ್ಲ. ಅಯ್ಯ ಸದ್ಯ ಮಕ್ಕ ಕರ್ದ್ನಲ್ಲ, ಖುಷಿ ಪಡಿ. ಅಲ್ಲಿಗೆ ಹೊಡಿಲಿಲ್ವಲ್ಲ? ಎಲ್ಲಿಗಪ್ಪ? ಅಲ್ಲಿಗೆ. ಅಲ್ಲಿಗ? ನೀವೇನ್ ಅನ್ಕೊಂಡ್ರಿ? ನಾನು ಅಲ್ಲಿಗೆ ಅನ್ಕೊಂಡೆ. ನೀನೆಲ್ಲ ತಿರ್ಗ ನೀನ್ ಚರಣ ಅಲ್ವ ನೀನು? ಹೌದು ಚರಣ. ಬೈಲೆ ಇವ್ನೇನ್ ಗೊತ್ತಾ ಸರ್, ಇವನು ಯಾವ್ದಾರು ಹೀರೋಯಿನ್ ಬಂದ್ರೆ ಸಾಕು ಸರ್, ಡ್ಯಾನ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟ. ನಿಂಗ ಅದೇನ ಹಿಂಗ್ ಕಿತ್ಕೊಂಡು ಹಿಂಗ್ ಅನ್ಕೊಂಡು ಚಟ್ಕೊಂಡು ಕಮಾನ್ ಅನ್ಕೊಂಡು ಡ್ಯಾನ್ಸ್ ಮಾಡಕ್ಕೆಲ್ಲ ಹೋಯ್ತಾನ ಸರ್. ನಂಗ್ ಮಾತ್ರ ಮಕ್ಕ ಹೊಡಿತಾನೆ. ಸರ್ ಸದ್ಯ ನನ್ ಜೊತೆ ಡ್ಯಾನ್ಸ್ ಮಾಡ್ತಾರೆ ಹೀರೋಯಿನ್ಗಳು ಬಂದ್ರೆ, ನಿಮ್ ಜೊತೆ ಡ್ಯಾನ್ಸು ಮಾಡಲ್ವಲ್ಲ? ನೀನ್ ಯಾವ ಡಿಪಾರ್ಟ್ಮೆಂಟ್? ನಿಂದು ಯಾವ ಟೀಮ್? ನಿಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕ್ಯಾಮ್ರಾ ಇಂದ ಇರ್ಬೇಕು ತಾನೆ. ಯಾಕೆ ಸ್ಟೇಜ್ ಮೇಲೆ ಬರ್ತೀನಿ ನಿನ್ ಸಲ ಸ್ಟೇಜ್ ಮೇಲೆ ಬರ್ತೀನಿ, ಇಲ್ಲೇ ಇರ್ತೀನಿ. ಸ್ಕಿಟ್ ಮುಗಿಯವ್ರು ಏನ್ ಮಾಡ್ತೀರಾ? ಹೋಗ. ನೀ ಅವನ್ಯಾರ ಕರ್ಕೊಂಬಂದಿ? ಅವನ್ಯಾರ? ಅವನ್ ಇನ್ನೊಬ್ಬ. ಬರಲ್ಲ. ನೀನ್ ಇನ್ನೊಂದ್ಸಲ ಸ್ಟೇಜ್ ಮೇಲೆ ಬಂದ್ರೆ ಕೈ ಕಾಲ್ ಮುರ್ದಾಕ್ಬಿಡ್ತೀನಿ ಹೇಳ್ತಾ ಇದೀನಿ. ಯಾಕೆ ಅಂದ್ರೆ ನೀನ್ ಬಂದು ನಾವ್ ಆಕ್ಟಿಂಗ್ ಮಾಡೋದಲ್ಲ, ನೀನ್ ಮಾಡ್ಕೊಂಡು ಹೋದ್ರೆ ಇದೇನ್ ಮಾಡಿದ್ಯೋ ಏನು ಕಾಣಲ್ವಲ್ಲ. ಕಾಣುತ್ತೆ. ಎಂತ ಕೆಲ್ಸ ಮಾಡಿದ್ಯಲ್ಲ ನೀನು. ಇನ್ನೊಂದ್ಸಲ ಸ್ಟೇಜ್ ಮೇಲೆ ಬಂದ್ರೆ ಸರಿಯಾಗಿರಲ್ಲ, ಈಗ್ಲೇ ಹೇಳ್ತಾ ಇದೀನಿ. ಬರ್ತೀನಿ. ಅಯ್ಯನ್ನಿ ನೋಡಿ ಸರ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಆಕ್ಟಿಂಗ್ ಮಾಡ್ಕೊಂಡು ನಮ್ಮ ಹೊಟ್ಟೆ ಮೇಲೆ ಹೊಡಿಯಕ್ಕೆ. ಅವರು ಡೈರೆಕ್ಟರ್ ಕಮ್ ಆರ್ಟಿಸ್ಟ್ ಅವನು. ಇಲ್ಲ ಸರ್, ಡೈರೆಕ್ಟರ್ ಅವನು. ಅಲ್ಲ ಕಣ, ಏನಾಯ್ತು? ಹಲೋ, ನೀನ್ ನನ್ಗೆ ಯಾವತ್ತಾರು ಬಿಲ್ಡಪ್ ಕೊಟ್ಟಿದ್ಯಪ್ಪ? ಅದಕ್ಕೆ ನಾನೇ ಬಿಲ್ಡಪ್ ಕೊಟ್ಕೊಂಬಂದೆ. ಶಾಬಾಸ್. ನಾನು ಇವನಿಗೆ ಬಿಲ್ಡಪ್ ಕೊಡಲ್ಲ, ಅದಕ್ಕೆ ಇವನೇ ಬಿಲ್ಡಪ್ ಕೊಟ್ಕೊಂಡಿದ್ದ. ಇನ್ಮೇಲೆ ನನಗೆ ಪೇಮೆಂಟ್ ಕೊಡಲ್ಲ, ನೀನೇ ಕೊಟ್ಕೋ. ಪ್ರೇಕ್ಷಕರಲ್ಲಿ ವಿನಂತಿ, ದಯವಿಟ್ಟು ಯಾರು ಗಲಾಟೆ ಮಾಡಬಾರ್ದು. ಸುಮ್ಮನೆ ನಿಂತಿರೋರ್ ಸೈಡ್ ಅಲ್ಲಿ ಸುಮ್ಮನೆ ನಿಂತ್ಕೋಬೇಕು. ಅಯ್ಯೋ, ಬಂದಿರೋ ವಿಷಯನೇ ಮರ್ತುಬಿಟ್ಟೆ. ಸರ್ ಇವತ್ತು ಒಂದು ಪ್ರೋಗ್ರಾಮ್ ಮಾಡ್ತಾರೆ ಸರ್, ಡಿಂಕ್ ಚಿಕ್ಕ ಆರ್ಕೆಸ್ಟ್ರಾ ಸರ್, ದೀಪಾವಳಿ ಸ್ಪೆಷಲ್ ಸರ್. ನಿಮ್ಮನ್ನೇ ನಂಬ್ಕೊಂಡು ಮಾಡ್ಬಿಟ್ಟಿದ್ದೀನಿ ಸರ್, ನಿಮ್ಮ ಆಶೀರ್ವಾದ ಬೇಕು ಸರ್. ಏನಕ್ಕೆ ಇಷ್ಟೊಂದು ಪೂಸಿ ಹೊಡಿತಾ ಇದೆಯಾ? ಏನೋ ಮ್ಯಾಟ್ರ್ ಇದೆ ಮಗನೇ, ಕರೆಕ್ಟ್ ಆಗಿ ಹೇಳು. ಎಲ್ಲ ಬಿಟ್ಟೇನು? ಬರ ಕಡೆ. ಸರ್ ನಮಸ್ಕಾರ ಸರ್, ಸೂಪರ್ ಫ್ಯಾನ್ ಸರ್. ಅವ್ರ ಮಗ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಕೊಬ್ರಾ ಈ ನನ್ ಮಗನಿಂದ ಕಾಪಾಡಪ್ಪ. ಕಾಸು ಕೊಟ್ಟಿದ್ದೀನಿ, ಮರ್ಯಾದೆಗ ಹಾಡು ಹೇಳು, ಇಲ್ಲ ಅಂದ್ರೆ ರಾಕೆಟ್ ಬುಡುಕಿಟ್ಬಿಟ್ಟು ಬೆಂಕಿ ಇಕ್ಬಿಡ್ತೀನಿ. ಅದು ಆರ್ಕೆಸ್ಟ್ರಾ ಮಾಡಕ್ಕೆ ಅಂತ ಚಂದ ವಸೂಲಿ ಮಾಡ್ತಾ ಇದ್ನ. ಇವನು ನೀಟಾಗಿ ವಿಭೂತಿ ಹಾಕೊಂಡು ಕಿವಿಲಿ ಹೂ ಮುಡ್ಕೊಂಡು ಪಂಚೆ ಶರ್ಟ್ ಹಾಕೊಂಡು ನಿಂತಿದ್ದ. ಆರ್ಕೆಸ್ಟ್ರಾ ಮಾಡ್ತಾ ಇದೀವಿ, ಚಂದ ಕೊಡಿ ಸರ್, ಸಹಾಯ ಮಾಡಿ ಅಂತ ಕೇಳ್ದೆ. 1000 ರೂಪಾಯಿ ಕೊಟ್ಟಪ್ಪ ಅಷ್ಟೇ. ಹಾಡು ಹೇಳು ಅಂದ. ನಾನು ಯಾವ್ದು ನಂಗೆ ಗೊತ್ತಿರೋ ಹಾಡು ಕೇಳ್ತಾನೆ ಅನ್ಕೊಂಡ್ರೆ, ಯಾವ ಹಾಡು ಕೇಳ್ತಾವನೆ ಗೊತ್ತಾ? ಯಾವ್ದು ಕೇಳನ? ಪುಷ್ಪಕ ವಿಮಾನ ಹಾಡು ಆಡ್ಬೇಕಂತೆ. ಹಾಡು ಇದೆಯಲ್ಲ ರಮೇಶ್ ಅರವಿಂದ್ ಅವ್ರ ಪಿಕ್ಚರ್ ಪುಷ್ಪಕ ವಿಮಾನ. ಅದಾಗಿದ್ರೆ ಹಾಡು ಬರ್ತಿದ್ದೆ. ಅದಲ್ಲಪ್ಪ, ಕಮಲಾಸನ್ ಅವ್ರು ಮಾಡಿದ್ರಲ್ಲ ಪುಷ್ಪಕ ವಿಮಾನ, ಅದ್ರಲ್ಲಿ ಡೈಲಾಗ್ ಇಲ್ಲ, ಹಾಡಲ್ಲಿದ್ದಾಡ್ಲಿ. ಹೆಂಗಾರ್ ಮಾಡಿ ಕಾಪಾಡಪ್ಪ ಕೊಬ್ರ. ಸರ್ ನನ್ನ ಮಗನ್ ಈ ಕಡೆ ಕಳಿಸಿ.
ನಾನ್ ಕೇಳಿ ಸಾಂಗ್ ಬರ್ಲಿಲ್ಲ ಅಂದ್ರೆ ಬುಡಕ್ ರಾಕೆಟ್ ಇಟ್ಬಿಟ್ಟು ಬೆಂಕಿ ಇಟ್ಬಿಡ್ತೀನಿ ಸೀದಾ ಮಂಗಳ. ಓ ನೆನ್ಸ್ಕೊಳಕ್ಕೆ ಭಯ ಆಯ್ತೈತೆ. ನೀನೇನು ನೆನ್ಸ್ಕೊಬೇಡ, ಆಲ್ರೆಡಿ ನೆಂದೋಗಿದ್ಯಾ, ಸ್ವಲ್ಪ ಸುಮ್ನೆ ನಿಂತ್ಕ. ಅಪ್ಪ ಮಧ್ಯವರ್ತಿ, ಸರ್ ಈಗೇನು ನೀನ್ ಕೇಳಿರೋ ಹಾಡು ಬರ್ಬೇಕು ತಾನೆ? ಓ ಸರ್. ಶಶಿ ಸರ್ ಬಂದಿದ್ದಾರೆ, ನಿನ್ ಮಕ್ಕಕ್ಕೆ ಒಗ್ಯಕ್ ಮುಂಚೆ ಅವನಿಗೆ ದಯವಿಟ್ಟು ಹಾಡ್ಬಿಟ್ಟು ಅವ್ನ ಕಳ್ಸೋನ್. ಖಂಡಿತ ಹಾಡು ಹೇಳ್ತಾನೆ. ಅಕಸ್ಮಾತ್ ಅವನೇನಾದ್ರು ಹಾಡಿಲ್ಲ ಅಂದ್ರೆ ನಾನೇ ರಾಕೆಟ್ ಇಟ್ಬಿಟ್ಟು ನೀನ್ ಅಲ್ಲಿವರೆಗೂ ಕೂತ್ಕೊಳಪ್ಪ, ಸೈಲೆಂಟ್ ಆಗಿ ಕೂತ್ಕೋ. ಶುರು ಮಾಡೋ ನಿಂದೇನದು. ಕನ್ನಡ ಕಲಾಭಿಮಾನಿಗಳೇ, ಕನ್ನಡ ಕಲಾ ರಸಿಕರೇ, ಕನ್ನಡ ಕಲಾ ಪೋಷಕರೇ, ನೀವು ಎಷ್ಟೋ ದಿನಗಳಿಂದ ಕಾಯಿ ತುರ್ಕೊಂಡು ಕಾಯ್ತಾ ಇರುವಂತ ತುರ್ಕೊಂಡ್ ಕೂತೋತ್ರ ಕಾಯಿ ಕಾತುರದಿಂದ ಕಾಯ್ತಾ ಇದ್ರಿ, ಕಾಯಿ ತುರ್ಕೊಂಡಲ್ಲ. ಅಲ್ಲಿ ಬುಡಕ್ಕೆ ರಾಕೆಟ್ ಬಿಡ್ತೀನಿ ಅಂತ ಕಾಯ್ಕೊಂಡು ಕೂತವನೆ. ನೀನು ಕರೆಕ್ಷನ್ ಬೇಕಾಗ ಅನುಭವಿಸು, ನನಗೇನಾಗಬೇಕು. ಮೊದಲಿಗೆ ದೀಪಾವಳಿ ನೈಟ್ಸ್ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ರಂಜಿಸಲು ಬರುತ್ತಿದ್ದಾರೆ ಸೀರೆ ಕಳ್ಳ, ಬಿಟ್ಟಿ ಸಿಕ್ರೆ ಕುಡಿತಾನೆ 1.5 ಬಳ್ಳ, ಮಿಸ್ಟರ್ ಭೂಚಕ್ರ ಭೂಪ. ವೆಲ್ಕಮ್. ಏನಾದ್ರು ಪಟಾಕಿನ ಬರ್ತಾ ಇದೆಯಲ್ಲ ಮನೆಯೊಳಗೆ. ಬಾವಾ ನಾನು ಮುದ್ದೇಸ ಹೆಂಗದೆ ಗೆಟಪ್ಪ, ದೀಪಾವಳಿ ಅಲ್ವಾ, ಅದಕ್ಕೆ ಈ ತರ ಬಂದ್ಬಿಟ್ಟಿನಿ. ದೀಪಾವಳಿಗೆ ಈ ತರ ಬಂದಿದೆ. ಉಗಾದಿಗೇನು ಮೈ ತುಂಬಾ ಬೇವಿನ ಸೊಪ್ಪು ಹಾಕೊಂಡ್ ಬರ್ತಿದ್ದ. ಐಡಿಯಾ ಸಖತ್ತಾಗದೆ. ಉಗಾದಿ ಸ್ಪೆಷಲ್ ಡಿಂಕ ಚಿಕ್ಕದಲ್ಲಿ ಅದೇ ಗೆಟಪ್ ಅಲ್ಲಿ ಬಂದ್ಬಿಡ್ತೀನಿ. ನೀನ್ ಬಾ, ಆದ್ರೆ ಇವನ್ ಜೊತೆ ಬರ್ಬೇಡ. ಯಾಕೆ ಬಾವಾ? ಕುರಿ ಹಂಗೆ ಬಂದ್ಬಿಟ್ಟು ಎಲ್ಲ ಮೇಯ್ಕೊಂಬಿಟ್ರೆ. ಹೌದೌದು, ಆಮೇಲೆ ಬುಂಡೆ ಓಡಾಡ್ಬೇಕಾಗ್ತದೆ. ನಿನಗೆ ಯಾಕೋ ಈ ಗೆಟಪ್? ಸುಮ್ನೆ ಕಾಸು ವೇಸ್ಟ್ ಮಾಡ್ತಾ ಇರಲ್ಲ. ಯಾಕೆ ಬಾವಾ? ಚೆನ್ನಾಗಿರೋ ಭೂಚಕ್ರ ನೋಡು. ಇವ್ನ ಹೊಟ್ಟೆನೇ ಇಷ್ಟು ದಪ್ಪ ಇದೆ, ಸುಮ್ನೆ ಹಂಗೆ ಉಳ್ಕೊಂಡ್ ಬಂದಿದೆ, ಅದೇ ಭೂಚಕ್ರ ಆಗ್ಬಿಟ್ರದಲ್ಲ. ತಮಾಷೆ ನಮ್ ಬಾವ ಹಿಂಗೆ ನಾನ್ ನೋಡಿದ್ರೆ ತಮಾಷೆ ಮಾಡ್ತಾನೆ, ನನ್ ಕಂಡ್ರೆ ಬಲೇ ಪಿರುತ್ತಿ. ಜೋಕ್ಸ್ ನಿಮ್ ಜೋಕ್ಸ್ ಎಲ್ಲ ಬೇಡಮ್ಮ, ಸಾಧಿಸ್ಬೇಕು. ಇಲ್ಲ ಅಂದ್ರೆ ಬುಡಕ್ ರಾಕೆಟ್ ಬೆಂಕಿ ಮಂಗಳ. ಕೂತ್ಕೋತೀಯ ನೀನು? ಮಾಡಿ ಶುರು ಮಾಡಲ್ಲ. ಮಾಡ್ತೀನಿ. ಈಗ ಎಷ್ಟೋ ದಿನಗಳ ಶಶಿಕುಮಾರ್ ಅವರ ಕೋರಿಕೆಯ ಮೇರೆಗೆ ಮುದ್ದೇಶ ಅವರಿಂದ ಒಂದು ಅಮೋಘವಾದ ನೃತ್ಯ. ಕಮಾನ್ ಡ್ಯಾನ್ಸರ್ಸ್. ಯಾರ್ ಖುಷಿ ಬಿಟ್ರು ಆ ನನ್ನ ಮಗ ಖುಷಿ ಪಟ್ಟಲ್ಲ, ನನ್ಗಷ್ಟು ಸಾಕು. ಕನ್ನಡ ಕಲಾ ರಸಿಕರೇ, ಅದ್ಭುತವಾದ ಡ್ಯಾನ್ಸಿನ ನಂತರ ನಿಮ್ಮನ್ನೆಲ್ಲ ನೆಕ್ಕಿ ನಗಿಸಲು ಬರುತ್ತಿದ್ದಾರೆ. ನಕ್ಕು ನಗಿಸಲು ಕರೆಕ್ಟ್ ಆಗಿ ಹೇಳು. ಅವನ್ ಮೈಕ್ ಸರಿ ಮಾಡೋ, ಯಾಕೋ ಹಂಗೆ ಕೇಳಿಸ್ತಾ ಇದ್ದೆ. ಹೇಳೀಗ ಇನ್ನೊಂದ್ಸಲಿ. ನೆಕ್ಕಿ ನಗಿಸಲು. ಈಗೇನು ಇವಾಗಿನ ರೆಡಿ ಮಾಡೋದು. ನಕ್ಕಿ ನಗಿಸಲು. ಇನ್ನೊಂದ್ಸಲ ಹೇಳ. ನಕ್ಕು ನಗಿಸಲು ಬರುತ್ತಿದ್ದಾರೆ. ಉಲ್ಟಾ ಇಟ್ಕೊಂಡಿದ್ಯಾ? ಸೀದಾ ಇಟ್ಕೋ. ಕೋಬ್ರಾ ಎಳತನ್ನ ಮಾಡಲು ಬರುತ್ತಿದ್ದಾರೆ. ನಿಮ್ಮಲ್ಲಿರುವ ಎಣ್ಣೆಯನ್ನು ಇಂದಿನ ಮಾರ್ಕೆಟ್ ಬೆಲೆಯಲ್ಲಿ ಖರೀದಿಸುವ ತುಜಾ ಬಾರ್ನ ಮಾಲೀಕರಾದಂತಹ ಮಿಸ್ಟರ್ ಮುತ್ತು ಮಡೆ.
ನಮಸ್ಕಾರ ನಮಸ್ಕಾರ ಹ್ಯಾಪಿ ದೀಪಾವಳಿ ಹ್ಯಾಪಿ ದೀಪಾವಳಿ. ಅಯ್ಯೋ ಲೇ ಚಡ್ಡಿ ಚಿಕ್ಕ, ಇವನ್ ಯಾವ ಗೆಟಪ್ ಅಲ್ಲಿ ಬಂದ? ಯಾವ್ದೋ ಪಟಾಕಿ ಇದು? ತಾಕೆಟ್ಟಮ್ಮ ತಾಕೆಟ್ಟು ಚುಯ್ ತಾಕೆಟ್ಟು. ಓ ರಾಕೆಟ್. ಬತ್ತಿಯಲ್ಲಿದೆ ಹೇಳ್ರು, ಬೇಗ ಬೆಂಕಿ ಇಕ್ಬೇಕು. ಸುಮ್ಮನೆ ಕೂತ್ಕೊಳ್ಳೋ ನೀನು. ಹಾಗಾದ್ರೆ ಶುರು ಮಾಡ. ಆಯ್ತಪ್ಪ ಆಯ್ತು. ಕನ್ನಡ ಕಲಾ ರಸಿಕರು, ಮತ್ತೊಮ್ಮೆ ಶಶಿಕುಮಾರ್ ಸರ್ ಅವರ ಕೋರಿಕೆಯ ಮೇರೆಗೆ ನಿಮ್ಮ ಮುತ್ತು ಮಣಿ, ನಿಮ್ಮ ಗಾಯಕಿ ಒಂದು ಅದ್ಭುತವಾದ ಗೀತೆಯನ್ನು ನೋಡಲಿದ್ದಾರೆ. ಮತ್ತು ಶಿರೋಜ್ಕರ್. ಅಪ್ಪ ಕುರಿ, ಇಲ್ಲಿ ಆರ್ಕೆಸ್ಟ್ರಾದವ್ರು ನಾವಿದ್ದೀವಿ, ಸಿಂಗರ್ ಅಂತ ನಾನಿದ್ದೀನಿ, ನನ್ಗೊಂದ್ ಚಾನ್ಸ್ ಕೊಡಪ್ಪ, ನಾನ್ ಹಾಡ್ತೀನಿ. ಉತ್ತಮ ಆರ್ಕೆಸ್ಟ್ರಾ ಇದೆ, ಸಿಂಗರ್ಸ್ ಇದ್ದಾರೆ, ನಿನ್ಗೆ ಆಡಕ್ ಬರ್ಬೇಕಲ್ಲ. ಅವಳು ಆಡ್ಲಿ ಬಿಡು, ನೀನ್ ಆಡಮ್ಮ ನೀನು. ಗೋಬ್ರಾ ಟಿಂಕ ಚಿಕ್ಕ ನಂದು, ಕುರಿ ಮಜಾ ಟಾಕಿಸ್ ನಂದು. ಹಂಗಾರ ಆಡ್ಲಿ ಬಿಡು. ಆಯ್ತು ಜಿ. ಶಶಿಕುಮಾರ್ ಸರ್, ಧನ್ಯೋಸ್ಮಿ. ಇವಳು ಭೂಚಕ್ರ, ನೀನ್ ರಾಕೆಟ್. ನೋಡಿ ತುಂಬಾ ಖುಷಿ ಆಯ್ತಪ್ಪ. ಟಿಂಕ ಚಿಕ್ಕ ಆರ್ಕೆಸ್ಟ್ರಾ ವತಿಯಿಂದ ನಮ್ಮ ಕಲಾವಿದರಿಗೆ ತುಂಬಾ ಧನ್ಯವಾದಗಳು. ನಮ್ಮ ಟಿಂಕ ಚಿಕ್ಕ ಆರ್ಕೆಸ್ಟ್ರಾ ಪ್ರೊಪರೇಟರ್ ಆದ ಕುರಿ ಪ್ರತಾಪ್ ಅವರಿಂದ ಅತ್ಯಮೂಲ್ಯವಾದ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಹೋಗ್ಬಿಟ್ಬನ್ನಿ. ಧನ್ಯವಾದಗಳು ಹೇಳ್ಬಿಟ್ರೆ ಪೇಮೆಂಟ್ ಯಾರು ನಿಮ್ ಪಕ್ಕದ ಮನೆ ಆಂಟಿ ಕೊಟ್ಟಾಳ? ₹1000 ಮುಗಿತಪ್ಪ, ಇನ್ನೂ ಇದೆಯಾ? ಇರಪ್ಪ, ಈಗ ತಾನೇ ಶುರುವಾಗಿರುವುದು. ನಿಮ್ಮ ಹಚ್ಚಿದಗಳೇ ನಿಮ್ಮ ಮುಂದೆ ಡ್ಯಾನ್ಸ್ ಮಾಡಲು ಬರುತ್ತಿದ್ದಾರೆ. ಮನೆ ಕೆಲಸದವಳಾದರೂ ಮನೆ ಓನರ್ ತರ ಮೆರೆಯೋ ಕೊಂಚಕ್ಕೂ ಕಾಂಚನ. ನಾನು ಸೇರ್ಸ್ಕೊಂಡ್ ಹೋಗಿ ಕೊಚ್ಚಿಕು ಕಾಂಚನ. ಮನೆಯಲ್ಲಿ ಇಲಿ, ಬೀದಿಯಲ್ಲಿ ಹುಲಿ, ಕಿತ್ತೂರಿನ ಹುಲಿ, ರೆಡಿಮೇಡ್ ಗಂಡ, ಯುದ್ಧ ಕಾಂಡ, ಕನಸಿನ ರಾಣಿ, ಶೃಂಗಾರ ರಾಜ. ಮತ್ತೆ ಅಂತಾಕ್ಷರಿ ಶುರು ಮಾಡ್ಕೊಂಡ್ರಲ್ಲಪ್ಪ. ಕೋತಿ ಅಂತಾಕ್ಷರಿ ಎಲ್ಲ ಕಣೋ. ಶಶಿಕುಮಾರ್ ಸಾರ್ ಅವ್ರ ಪಿಕ್ಚರ್ದು ಟೈಟ್ಲ್ಗಳನ್ನ ಹೇಳ್ತಾ ಇದ್ವಿ ಕಣಲ್ಲ, ಕೋತಿ. ನಿನ್ನ ಕರ್ಸಿರೋದೇನಕ್ಕೆ, ನೀನ್ ಮಾಡ್ತಾ ಇರೋದೇನು? ಅಲ್ಲಿ ನೋಡಿದ್ರೆ ರಾಕೆಟ್ ಇಟ್ಕೊಂಡು ಬುಡುಕ್ ಬಿಡ್ತೀನಿ ಅಂತ ಕೂತವನೆ, ನೀನ್ ನೋಡಿದ್ರೆ ಕನಸಿನ ರಾಣಿ, ರೆಡಿಮೇಡ್ ಗಂಡ ಅಂತ ಇಲ್ಲ ಅಂತಾಕ್ಷರಿ ಆಡ್ತಾ ಇದ್ದಾರ. ಗೊಬ್ಬರ ನಿನ್ಗಾದ್ರೂ ಗೊತ್ತಾಗ್ಬಾರ್ದು. ಕುರಿ ಆಯ್ತಪ್ಪ, ಮುಂದುವರ್ಸ್ಕೊಳ್ಳಿ.
ಇನ್ನ ಈಗ ಶುರು ಮಾಡ್ಲಿಲ್ಲ ಅಂದ್ರೆ ಬುಡಕ್ ರಾಕೆಟ್ ಇಟ್ ಬೆಂಕಿ ಇಕ್ಕಿದ್ರೆ ಸೀದಾ ಮಂಗಳ ಡಾಕ್ಟರ್. ಇರಪ್ಪ ಸುಮ್ಮನೆ ಕೂತ್ಕೊಳ್ಳ, ನಾನು ಮಾಡ್ತೀನಿ. ಮತ್ ಶುರು ಬೇಡ. ಕನ್ನಡ ಕಲರಸ್ಕರಿ, ಈಗ ನಿಮ್ಮ ಮುಂದೆ ಬರ್ತಾ ಇದ್ದೆ ಒಂದು ಅದ್ಭುತವಾದ ಈಗ ಶಶಿ ಸರ್ ಅವರು ಸಹ ಈ ನೃತ್ಯದಲ್ಲಿ ಪಾಲ್ಗೊಳ್ಳಲು ಆಸೆ ಪಟ್ಟಿದ್ದಾರೆ. ಬನ್ನಿ ಸರ್, ಬನ್ನಿ ಸರ್. ಆ ಜೋರಾದ ಚಪ್ಪಾಳೆಯೊಂದಿಗೆ ಶಶಿಕುಮಾರ್ ಸರ್ಗೆ ಸ್ವಾಗತ. ಈಗ ಅದ್ಭುತವಾದ ಟಿಂಕ್ ಚಿಕ್ಕ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಸುಮಾರಾಗಿರೋ ಟಿಂಕ್ ಚಿಕ್ಕ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಏನಪ್ಪ? ಬರೀ ಟಿಂಕ್ ಚಿಕ್ಕ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಓಕೆ. ಹೆಂಗ ಮುಗಿಸ್ತೀಯ? ಪುಷ್ಪಕ ವಿಮಾನ ಆಡೇ ಆಡ್ಲಿಲ್ಲ. ಅವನು ಹೋದ್ರು ಹೋಗ್ಲಿ ಸರ್, ಬುಡನಾದ್ರು ಕೊಟ್ಟೋಗ್ಬೇಕಲ್ಲ ರಾಕೆಟ್ ಇಡಕ್ಕೆ. ಶಶಿ ಸರ್, ಇವತ್ತು ನಿಮಗೆ ಒಂದು ಟಾಸ್ಕ್ ಕೊಡ್ತಾ ಇದೀನಿ, ಒಂದು ಸರ್ಪ್ರೈಸ್ ಕೂಡ. ಒಬ್ರು ಬರ್ತಾರೆ, ಅವ್ರು ಯಾರು ಅಂತ ನೀವು ಕಂಡುಹಿಡಿಬೇಕು. ಓಕೆ. ಬಾಮ ಸುಂದ್ರಿ, ಇವಳು ನಮ್ಮ ಮಜಾ ಟಾಕೀಸಿನ ಕುಚಿಕು ಕಾಂಚನ. ನೀವು ಕಂಡುಹಿಡಿರಿ ಯಾರು ಅಂತ. ಗೊತ್ತಾಗಿಲ್ಲ? ಹಂಡೆ ಎಳ್ಕೊಂಡು ಹೋಗ್ತಾ ಇದೆ. ಒಗಟ ಚಿತ್ರದ ನಿಮ್ ತಾಯಿಯವರು ನಾವೆಲ್ಲ ಅವ್ರು ಆಕ್ಟ್ ಮಾಡಿದೀವಿ. ತಾಯಿಯವರೇ ಮಾಡಿದ್ದು ಕರೆಕ್ಟ್. ಸಿದ್ಲಿಗೆ ಅವ್ರ ಫಿಲ್ಮ್. ಎಕ್ಸಾಕ್ಟ್ಲಿ. ಬಾನನ್ನ ಪ್ರೀತಿಸು, ನಿಮ್ಮ ಅಣ್ಣನ ಮಗಳು. ಓಕೆ ಓಕೆ ಓಕೆ. ಇವತ್ತು ಶಶಿ ಸರ್ ಬರ್ತಿದ್ದಾರೆ ಅಂದ ತಕ್ಷಣ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ಬಿಟ್ಟಿದ್ಲು. ಓಕೆ. ಅದಕ್ಕೆ ಅವ್ರು ಗುರ್ತಿಡಿಯಲ್ಲ ನಿನ್ನ ಗ್ಯಾರಂಟಿ. ಯಾಕಂದ್ರೆ ಅವಾಗ ಇಷ್ಟೇ ಚಿಕ್ಕ ಪಾಪು ಅದು. ಅಲ್ಲ, ಇಷ್ಟು ಅಷ್ಟೇ ಆಗಿದೆ, ಇಷ್ಟೇ ಇದ್ದಿದ್ದು. ಥ್ಯಾಂಕ್ ಯು ಸೋ ಮಚ್ ಸನಾತನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವತ್ತು ನಮ್ಮ ಮಜಾ ಟಾಕೀಸ್ ನಲ್ಲಿ ದೀಪಾವಳಿ ಮಾತ್ರ ಆಚರಣೆ ಮಾಡ್ತಾ ಇಲ್ಲ, ಇವತ್ತು ಮಕ್ಕಳ ದಿನಾಚರಣೆ ಕೂಡ. ಸೊ ಹಾಗಾಗಿ ಇವತ್ತು ಒಂದು ಅದ್ಭುತವಾದಂತ ಒಂದು ಟ್ಯಾಲೆಂಟ್ ಸರ್. ಆಕ್ಚುಲಿ ಈ ಮಗುವಿನ ಒಂದು ವಿಡಿಯೋನ ನೋಡಿದಾಗ ಐ ವಾಸ್ ವೆರಿ 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 ಸ್ಪೆಲ್ ಬೌಂಡ್. ಒಂಥರ ಹೆಂಗೆ ಅಂದ್ರೆ ವಾವ್ ಅಂತ ಅನ್ಸಿತ್ತು. ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಈ ಒಂದು ಸ್ಪೆಷಲ್ ಲೊಕೇಶನ್, ದೀಪಾವಳಿ ಹಾಗೂ ಮಕ್ಕಳ ದಿನಾಚರಣೆಯ ಈ ಒಂದು ವಿಶೇಷವಾದ ಒಂದು ಸಂಚಿಕೆಯಲ್ಲಿ, ಅದು ನಮ್ಮ ಸುಪ್ರೀಂ ಹೀರೋ ಶಶಿ ಸರ್ ಅವ್ರ ಮಗ ಬಂದಿರುವಂತ ಒಂದು ಈ ಒಂದು ಎಪಿಸೋಡ್ ನಲ್ಲಿ ನಮ್ಮ ಮುಂದೆ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಪ್ಲೀಸ್ ಜೋರಾದ ಚಪ್ಪಾಳೆಯಿಂದ ವೆಲ್ಕಮ್ ಮಾಡಿ ಪ್ರತೀಕ್ಷಾ.
ಸರ್ ನಿಮ್ಮ ಮಗನ ಒಂದು ಸಿನಿಮಾ ಇವಾಗ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಜನರ ಮುಂದೆ ಬರ್ತಾ ಇದೆ. ಸೊ ನಮ್ಮ ಪ್ರೇಕ್ಷಕರಿಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸೊ ಕರ್ನಾಟಕದ ಮಹಾಜನತೆಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇನೆ, ಸಿನಿಮಾ ನೋಡಿ ನೀವು ಅವನಿಗೆ ಆಶೀರ್ವಾದ ಮಾಡಿ. ಇಲ್ಲ, ಖಂಡಿತ ಒಳ್ಳೇದಾಗುತ್ತೆ ಸರ್, ಯಾಕಂದ್ರೆ ಪ್ರಾಮಾಣಿಕವಾದಂತ ಒಂದು ಪ್ರಯತ್ನಕ್ಕೆ ಖಂಡಿತವಾಗ್ಲೂ ಜನ ಶಬಾಷ್ ಅಂತ ಹೇಳ್ತಾರೆ. ಸೊ ಹೀರೋ, ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ, ಗುಡ್ ಲಕ್. ಆಸ್ ಐ ಸೆಡ್, ವೆಲ್ಕಮ್ ಟು ಸ್ಯಾಂಡ್ಲ್ವುಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್. ನಮ್ ಫಿಲ್ಮ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ನಡೆದ ಬಿಕಾಸ್ ಮೈ ಸ್ವೀಟ್ ಆರ್ಟ್ ಐಶ್ he plays my niece, elder brother's daughter. ಹ್ಯಾಪಿ ಚಿಲ್ಡ್ರನ್ಸ್ ಡೇ ಚಿನಿ, ಆಲ್ ದ ವೆರಿ ಬೆಸ್ಟ್ ನಿನ್ಗುನು. ವೀಕ್ಷಕರೇ, ನಮ್ಮ ಮಜಾ ಮನೆಯಲ್ಲಿ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ಬಂದು ನಿಜವಾಗ್ಲೂ ಈ ಒಂದು ಎಪಿಸೋಡ್ ನ ತುಂಬಾ ಸುಪ್ರೀಂ ಮಾಡಿದ್ದಾರೆ. ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾವಾಗ್ಲೂ ನಾನು ಹೇಳೋದೊಂದೇ, ನಗ್ತಾರಿ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂಡ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಗುಡ್ ನೈಟ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಸ್ಪೆಷಲ್ ಪಾರ್ಟ್ನರ್ ಜೆಮ್ ಪೇಂಟ್ಸ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.